Audio Jungle. Audio Jungle. ಜನನಾಯಕ ಪುಟ್ಟಿ ವಾಹಿನಿಯ ಸಮಸ್ತ ವೀಕ್ಷಕ ಬಂಧುಗೆ ಸ್ವಾಗತ. ನಾನು ಹೊನ್ನಸ್ವಾಮಿ. ಇವತ್ತು ಕೂಡ್ಲಿಗಿ ಭಾಗದಲ್ಲಿ ಬಂದಿದ್ದೀನಿ. ಕೂಡ್ಲಿಗಿ ಭಾಗದಲ್ಲಿ ಬೆಳ್ಳಗಟ್ಟೆ ಅನ್ನೋ ಒಂದು ಗ್ರಾಮ ಪಂಚಾಯತ್ ವ್ಯಾಪ್ತಿಗೆ ಸೇರ್ತಕ್ಕಂಥ ಗ್ರಂಥಾಲಯ ಇದು. ಬಹುಶಃ ಇಂಥ ಒಂದು ಸುಸಜ್ಜಿತವಾದ ಕೆಲಸದಲ್ಲಿ ಮೇಲ್ವಿಚಾರಕರು ಭಾಳ ವರ್ಷಗಳಿಂದ ನಿರಂತರ ಸೇವೆಯಲ್ಲಿ ನಿರತರಾಗಿರ್ತಕ್ಕಂಥದ್ದು. ಯಾಕೆ ಇವರಿಗೆ ಮೇಲ್ವಿಚಾರಕರಿಗೆ ಸಪೋರ್ಟ್ ಇಲ್ವಾ ಇಲ್ಲಿ ಊರಲ್ಲಿ, ಅಥವಾ ಗ್ರಾಮ ಪಂಚಾಯತಿ ನಿರ್ಲಕ್ಷ್ಯನ? ಯಾಕೆ ಇಷ್ಟೆಲ್ಲ ವಿದ್ಯಾರ್ಥಿಗಳು ಇಲ್ಲಿ ಓದುವವರು ಇದ್ದರೂ ಕೂಡ ಇವತ್ತು ಚಿಕ್ಕ ಕೊಠಡಿ ಅಂತಕ್ಕಂಥದ್ದು. ಇದು ಸ್ವಲ್ಪ ಚಿಕ್ಕದಾಯ್ತು, ಸರಿಯಾಗಿ ನೀರಿನ ವ್ಯವಸ್ಥೆ ಇಲ್ಲ, ಸ್ವಲ್ಪ ಎಲ್ಲ ಕಷ್ಟ ಇಲ್ಲಿ. ಸ್ವಲ್ಪ ಬಿಲ್ಡಿಂಗ್ ಚಿಕ್ಕದಲ್ವಾ, ಕೆಲವು ಜನ ಬರ್ತಾರೆ ವಾಪಸ್ ಹೋಗ್ತಾರೆ, ಜಾಗ ಇರಲ್ವಾ, ಸ್ಪೇಸ್ ಇರಲ್ವಾ ಕೂತ್ಕೊಳ್ಳಿಕ್ಕೆ. ಅದರಿಂದ ಸ್ವಲ್ಪ ನೀರು ವ್ಯವಸ್ಥೆ ಅದು ಇದು ಬಿಲ್ಡಿಂಗ್ ಹೊಸ ವ್ಯವಸ್ಥೆ ಆದರೆ ಚೆನ್ನಾಗಿರುತ್ತೆ ಇನ್ನು ಅಂತ ಅಷ್ಟೇ. ಬಗ್ಗೆ ಗ್ರಂಥಾಲಯ ಇನ್ನೂ ಸ್ವಲ್ಪ ಹೊಸ ಬಿಲ್ಡಿಂಗ್ ಆಗಬೇಕು. ನೀರಿನ ವ್ಯವಸ್ಥೆ ಇಲ್ಲ, ಕಂಪ್ಯೂಟರ್ ವ್ಯವಸ್ಥೆ ಇಲ್ಲ, ಸ್ವಲ್ಪ ಡಿಜಿಟಲ್ ಕಾರಣ ಆಗಿರೋದ್ರಿಂದ ಇಲ್ಲಿ ಯಾವುದೇ ಥರದ ಡಿಜಿಟಲ್ ಕಾರಣ ಯಾವುದೂ ಇಲ್ಲ. ಸ್ವಲ್ಪ ಇನ್ನೂ ಉನ್ನತ ಮಟ್ಟದಲ್ಲಿ ಇನ್ನೂ ಚೆನ್ನಾಗಿ ನೋಡ್ಕೊಂಬಂದು ನಮಗೆ ಬಯಕೆ ಸರ್. ಅನ್ಕೊಂಡಾಗ ಕರೆಂಟೇ ಇಲ್ಲ, ನೀನು ಅಂದಾಗ ಚೇರ್ಗಳು ಸತಿ ಜಾಸ್ತಿ ಇಲ್ಲ. ಈಗ ನಾವು ಎಷ್ಟೋ ಸಲ ಇಲ್ಲಿ ಬಂದಾಗ ಹುಡುಗರು ಕುಂತಾಗ ನಾವು ಎಷ್ಟೋ ಸಲ ವಾಪಸ್ ಹೋಗಿದ್ದೀವಿ. ನಾವು ಏನೈತಿ ನಾವು ಮತ್ತೆ ಇಲ್ಲಿ ಸೀಟ್ ಇರೋದು ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಹೋಗೋದು. ನಾವು ಕುಂತಾಗ ಮತ್ತೆ ಬೇರೆ ಹುಡುಗರು ಬರ್ತಾರೆ ಮತ್ತೆ ವಾಪಸ್ ಹೋಗ್ಬಿಡ್ತಾರೆ ಅವರು. ಫಸ್ಟು ಬಿಲ್ಡಿಂಗ್ ವ್ಯವಸ್ಥೆನೂ ಇಲ್ಲ, ನೀರು ಕುಡಿಯೋ ನೀರು ವ್ಯವಸ್ಥೆ ಇಲ್ಲ, ಫ್ಯಾನ್ ಇಲ್ಲ. ಮತ್ತು ಯಾರನ್ನ ಕರ್ಕೊಂಡು ಮೊನ್ನೆ ಇದು ಬೇಸಿಗೆ ಆದರೆ ಹೇಳಂಗಿಲ್ಲ, ಮೊನ್ನೆ ಕಷ್ಟದಾಗ ಒಂದು ಪಾಪ ಅಷ್ಟು ಪ್ರಾಬ್ಲಮ್ ಇಲ್ಲಿ. ಕರೆಂಟ್ನ ವ್ಯವಸ್ಥೆನೇ ಸರಿಗಿಲ್ಲ ಅಂದರೆ ಫಸ್ಟ್ ಬಿಲ್ಡಿಂಗ್ನೇ ಬರುತ್ತೆ. ಅದೇ ಸೈಟ್ ಇಲ್ಲ. ಸೈಟಲ್ಲಿ ಈಗ 10 ವರ್ಷಲಿದ್ದರೂ ನಾವು ಎಷ್ಟು ಸರ್ತಿ ಹೇಳಿದ್ವಿ, ಪಾಪ ಹೇಳಿದ್ದಾರೆ ಅವ್ರಿಗೆ ಇವರಿಗೆಲ್ಲ ಮೇಲ್ವಿಚಾರಕ ತಿಳಿಸಿದೆ. ಆದರೂ ಒಬ್ಬರು ಗಮನಕ್ಕೆ ಹಾಕ್ಕೊಂಡಿಲ್ಲ. ಇದು ಈಗೇನು ಮತ್ತೆ ಏನೋ ಈಗ ಒಂದು 6 ತಿಂಗಳಿಂದ ಹೇಳ್ತಾ ಇದ್ದಾನೆ ಆಗುತ್ತೆ, ಇಷ್ಟಾಗ ಆಗುತ್ತೆ ಅಂತ. ಫಸ್ಟ್ ಅದೇ ಸೈಟ್ ಇಲ್ಲ, ಜಾಗ ಇಲ್ಲ, ಇದೇ ಹುಡುಕ್ತಾನೆ ಈಗ 10 ವರ್ಷ ಆಯ್ತು. ಅವರು ಮೇನ್ ಅವ್ರು ಬರ್ಬೇಕಲ್ರಿ. ನಾವು ಎಷ್ಟೆಲ್ಲ ಹೇಳಿದ್ರೆ ತಗೊಂಡು ಏನು ಮಾಡ್ತೀವಿ? ಯಾರು ಬರಬೇಕಾಗಿತ್ತು? ಅದೇ ಜವಾಬ್ದಾರಿ ಪಂಚಾಯತರಾಗಲಿ ಮತ್ತೊಬ್ಬರಾಗಲಿ ಇನ್ನೊಬ್ಬರಾಗಲಿ ಕೊಠಡಿ ರೆಡಿ ಮಾಡಿ ಗ್ರಂಥಾಲಯಕ್ಕೆ ಇದು ಮುಂದುವರಿತೈತಿ, ಚೆನ್ನಾಗಿ ಓದ್ತಾರೆ. ಇನ್ನು ಬುಕ್ಸ್ಗಳು ಎಷ್ಟೋ ಜನ ತಗೊಂಡು ಹೋಗ್ಯಾರ, ಇಲ್ಲ ಅಂತಲ್ಲ, ಓದೋಕ್ಕೆ 2 ದಿನ ಅಂತ ಹೇಳಿ ಸೈನ್ ಮಾಡಿ ಎಲ್ಲ ತಗೊಂಡು ಹೋಗ್ತಾರೆ, ಮತ್ತೆ ತಂದು ವಾಪಸ್ ಕೊಡ್ತಾರೆ. ಇಲ್ಲಿ ಜಾಗ ಇರೋಲ್ಲ, ಮತ್ತೊಂದಿರಲ್ಲ, ಓದೋಕ್ಕೆ ಕೆಲವರು ಸ್ಟಡಿ ಮಾಡಿರ್ತಾರಲ್ರಿ. ಯಾವ ಪಶ್ಚಿಮ ಕಡೆಯಿಂದ ಯಾವುದೇ ತೊಂದರೆ ಇಲ್ಲ ಎಲ್ಲರಿಗೂ. ಯಾಕಂದರೆ ಎಲ್ಲರಿಗೂ ಅಡ್ಜಸ್ಟ್ ಆಗ್ಬಿಡ್ತಾರೆ. ನಮ್ಮೂರ ನಾವಂತಲ್ಲ, ಯಾರು ಬಂದರೂ ಅಡ್ಜಸ್ಟ್ ಆಗಿದೆ. ನಾವು ಇಲ್ಲಿ ಇವತ್ತಿಗೆಲ್ಲ ಅದೇ 16 ವರ್ಷ 17 ವರ್ಷ ಪೂರ್ತಿ ಟೋಟಲಿ ಇವತ್ತಿಗೆ ಒಂದು ರಿಮಾರ್ಕ್ ಇಲ್ಲ. ಸುಳ್ಳು ಹೇಳ್ಬಾರ್ದು. ನೀನು ಯಾಕೆ ಬರಲಿಲ್ಲ, ನೀನು ಗ್ರಂಥಾಲಯ ಯಾಕೆ ಓಪನ್ ಮಾಡಿರೋದು, ಯಾರು ಒಂದು ಫೋನ್ ಕಾಲ್ ಇಲ್ಲ, ರೆಡಿ ಇರ್ತೈತಲ್ಲ, ಅದ್ರಾಗೆ ನೀವು ಮಾತಾಡಿದ್ದೀನಿ. ಹೊಸ ಬಿಲ್ಡಿಂಗ್ ಆಗ್ಬೇಕು, ಇಲ್ಲಿ ಡಿಜಿಟಲ್ ಸೇವೆ ಏನಿಲ್ಲ. ಇಲ್ಲಿ ಏನೋ ತಾಮನ್ ತಿನ್ಬೋದ? ನಾನು ಪಾರ್ಸಲ್ ಗಿರ್ಸಲ್ ಎಲ್ಲೆಲ್ಲ ಮಟನ್ ಮಂಡಾಳ ಬಿಸಿ ಬಿಸಿ ಮಿರ್ಚಿ ಇಲ್ಲೆಲ್ಲ ತಮ್ಮದು ಊಟ ಮಾಡ್ಬೋದಾ? ಇಲ್ಲಿ ಬಿಡ್ಸ ಅಂಥದ್ದು ಏನು ಮಾಡಲ್ಲ ಸರ್. ಏನು ಮಾಡಲ್ಲ. ಇಲ್ಲಿ ಶಿಸ್ತಾಗಿ ಇದು ಪುಸ್ತಕನೂ ಓದ್ಕೊಂಡು ಹೋಗೋದು ಸರ್, ಅಷ್ಟೇ. ಎಷ್ಟು ವರ್ಷ ಆಯಿತು? ನಾವು 2007ರಿಂದ ಬಂದಿದ್ದೀವಿ ಸರ್ ಇಲ್ಲಿ ರನ್ನಿಂಗ್. ನಾವೇ ಫಸ್ಟು 2007ರಲ್ಲಿ ಇಲ್ಲಿ ಗ್ರಾಮ ಪಂಚಾಯತಿ ಗ್ರಂಥಾಲಯ ಅಂತೇಳಿ ಓಪನ್ ಆಯ್ತು ಸರ್. ಆವಾಗ ನಾವು ಆಯ್ಕೆ ಆಗಿ ಬಂದೀವಿ ಸರ್. ಸರ್ 5 ಪೇಪರ್ ಬರ್ತದೆ ಸರ್. 5 ಪೇಪರ್ಸ್ ಬರುತ್ತೆ. ಏನೇನು ಪುಸ್ತಕಗಳಿದೆ ಇಲ್ಲಿ? ವಿದ್ಯಾರ್ಥಿ ಇದು ಕತೆ ಕವನಗಳಿದಾವೆ ಸರ್, ಕಾದಂಬರಿಗಳಿದ್ದಾವೆ, ಮತ್ತು ಎಂಟ್ರೆನ್ಸ್ ಬುಕ್ಸ್ ಇದ್ದಾವೆ. ವಿದ್ಯಾರ್ಥಿಗಳು ಬೇಕಾಗಿರ್ತಕ್ಕಂಥ ಎಲ್ಲ ಒಂದು ಸಣ್ಣ ಬುಕ್ಸು ದೊಡ್ಡವು ಎಲ್ಲ ಇದಾವೆ ಸರ್. ಒಟ್ಟು ಅವ್ರವ್ರ ಅನುಕೂಲಕ್ಕೆ ತಕ್ಕಂತೆ
ಇನ್ನೇನು ಪ್ರಾಬ್ಲಮ್ ಇಲ್ಲ ಸರ್. ಬಿಲ್ಡಿಂಗ್ ಒಂದೇ ಆದರೆ ನಮಗೊಂದು ಸ್ವಂತ ಬಿಲ್ಡಿಂಗ್ ನಮ್ಮದು ಓನಪ್ಪ ಲೈಬ್ರರಿ ಇದು ಗ್ರಂಥಾಲಯಕ್ಕೆ ಸೀಮಿತ ಅಂತ ಹೇಳಿ ಒಂದು ಬಿಲ್ಡಿಂಗ್ ಆದರೆ ಉಳಿದ್ರವೆಲ್ಲ ತಂತಾನೆ ಬರ್ತದೆ ಸರ್. ಇಲ್ಲೇನು ಸೌಲಭ್ಯ ಇದೆ ಈಗ ಕುಡಿಯೋ ನೀರಿಂದು ಶೌಚಾಲಯದ ಏನಾದರೂ? ಕುಡಿಯೋ ನೀರಿಂದು ನಮಗೆ ಜಾಗ ಇಲ್ಲ ಸರ್. ನಮ್ಮ ಸಾರ್ ಹೇಳಿದರು ಒಂದು ಕ್ಯಾನ್ ಇಟ್ಕೊಳ್ಳಪ್ಪ ಅಂತೇಳಿ. ಸರ್ ಜಾಗ ಇಲ್ಲ ಸರ್, ಎಲ್ಲಿ ಬಾಗಿಲು ಈಗ ಒಳಗೆ ಬಂದ್ರೂ ಇಲ್ಲೇ ಇಡ್ಬೇಕು ಸರ್. ಹಂಗಾಗಿ ಇದು ಮಾಡ್ಕೊಂಬರ್ತಾರೆ ಮತ್ತು ಅಲ್ಲಿ ಇಡೋಕ್ಕಾಗಲ್ಲ ಸರ್. ಟ್ಯಾಂಕ್ ಐತೆ ಹೆಂಗೋ ವ್ಯವಸ್ಥೆ ಮಾಡೋದು ಸರ್, ಪಕ್ಕದಲ್ಲಿ ಟ್ಯಾಂಕ್ ಇದೆ ಹೇಳಿದ್ವಿ ಸರ್. ಅಂದರೆ ನೀವು 17 ವರ್ಷದಿಂದ ನೀರು ಇಟ್ಟಿಲ್ಲ? ಇಲ್ಲ ಸರ್, ನಾವು ಆ ಕಡೆ ಕಾಂಪೌಂಡ್ ಒಳಗೆ ಇದ್ದೀವಿ ಸರ್. ಅಲ್ಲೆಲ್ಲ ನಮ್ಮ ಪಂಚಾಯತಿ ಆವರಣದಾಗೆ ನೀರು ಇರ್ತೀವಿ ಸರ್, ಅಲ್ಲೆಲ್ಲ ಕುಡಿತಿದ್ವಿ. ಮತ್ತು ಈ ಕಡೆಗೆ ಬಂದ್ವಲ್ಲ, ಹಿಂಗಾಗಿ ಇಲ್ಲಿ ಟ್ಯಾಂಕ್ ಇದೆ, ಹಂಗಾಗಿ ನಾವು ಇಟ್ಟಿಲ್ಲ ಸರ್. ಜಾಗ ಇಲ್ಲ ಸರ್. ವ್ಯವಸ್ಥೆ ಇದ್ದರೆ ನಾನು ಹೇಳಿದಲ್ಲ ಸರ್, ಹೊಸ ಒಂದು ಬಿಲ್ಡಿಂಗ್ ಒಂದೇ ಬಂದರೆ ನಮಗೆ ಎಲ್ಲವೂ ತಂತಾನೆ ಬರ್ತದೆ ಸರ್. ಇಲ್ಲಿ ಟ್ಯಾಂಕ್ ಆಯ್ತಲ್ಲ ಸರ್, ಒಂದು ಲೋಟ ಮತ್ತು ಅನಿವಾರ್ಯ ಅಂದಮೇಲೆ ಒಂದು ಬಾಟ್ಲಿ ಇಟ್ಕೊಂಡಿವಿ ಸರ್, ತಗೊಂಬಂದು ಕೊಡ್ತೀವಿ ಸರ್. ಯಾಕೆ ನೀವು ಈ ವ್ಯವಸ್ಥೆ ಪೀಡೋವರಿಗೆ ಅಥವಾ ಗ್ರಾಮ ಪಂಚಾಯತಿಯವರಿಗೆ ಏನಾದರೂ ತಿಳಿಸಿದ್ದೀನಿ. ಅವರು ಹೇಳಿದ್ದಾರೆ ಕ್ಯಾನ್ ಇಟ್ಕೊಳ್ಳಪ್ಪ ಒಂದು ಅಂತೇಳಿ. ನನ್ನ ಜಾಗ ಇಲ್ಲ ಅಂತೇಳಿ ಸ್ವಲ್ಪ ಇದಾಗಿದೆ ಸರ್, ಅಷ್ಟು ಬಿಟ್ಟರೆ ನಿಮಗೆ ಕೊಡ್ತೀವಪ್ಪ. ಅದು ಶಾಸಕರ ಒಂದು ಗ್ರಾಮ ಪಂಚಾಯತ್ ಸರ್, ಇದು ಸ್ಥಳೀಯ ಗ್ರಾಮ ಪಂಚಾಯತ್. ಯಾರು ಶಾಸಕರು? ಡಾಕ್ಟರ್ NT ಶ್ರೀನಿವಾಸ್ ಅಂತೇಳಿ. ಅವರ ಊರು ಇದು? ಅವ್ರ ಗ್ರಾಮ ಪಂಚಾಯತ್ ಸರ್. ಹಾಂ ಹಾಂ. ಅವ್ರ ಊರಲ್ಲಿ ನರಸಿಂಗಿರಿ ಸರ್. ಹಾಂ ಹಾಂ. ಅವ್ರ ಸ್ವಂತ ಗ್ರಾಮ ಪಂಚಾಯತ್ ಇದೆ ಬೆಳಗಟ್ಟ. ಹಂಗಾಗಿ ಬಿಟ್ಟು ನಿಮಗೆ ಫಸ್ಟ್ ಪ್ರಿಫರೆನ್ಸ್ ನಿಮಗೆ ಕೊಡ್ತೇವಪ್ಪ ಅಂತ ಹೇಳಿದೆ ಸರ್ ನಮ್ಮ ತಾಯಿ. ಈ ನಮ್ಮ ಗ್ರಂಥಾಲಯದಲ್ಲಿ ಓದಿ ಇಬ್ಬರು ಪೊಲೀಸ್ ಕಾನ್ಸ್ಟೇಬಲ್ ಆಗಿ ಕಾರ್ಯನಿರ್ವಹಿಸ್ತಾರೆ ಸರ್. ಇದೇ ಊರಿನವರು? ಈಗ ಇದೇ ಊರವ್ರು ಒಬ್ಬರು ಸರ್, ಕಾಡ್ರಾಳ್ಯವ್ರು ಒಬ್ಬರು. ಕಾಡ್ರಾಳ್ ನಮ್ಮ ಪಕ್ಕದವರು ಸರ್, ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಬರ್ತಾರೆ ಸರ್ ಅವರು. ಹಾಗಾಗಿ ಇನ್ನೂ ನಮಗೆ ಹೆಚ್ಚಿನ ಒಂದು ನನಗೆ ಸುಸಜ್ಜಿತವಾದ ಕಟ್ಟಡ ಒಂದೇ ನಮಗೆ ಕೊಟ್ಟರೆ, ಸರ್ಕಾರ ಕೊಟ್ಟರೆ, ನಾವಿಲ್ಲಿ ಹೆಚ್ಚಿನ ಒಂದು ವಿದ್ಯಾರ್ಥಿಗಳನ್ನು ಒಂದು ಉನ್ನತ ಹುದ್ದೆಯಲ್ಲಿ ನೋಡ್ಬೇಕನ್ನೋದೇ ನನ್ನ ಒಂದು ಕನಸು ಸರ್. ನಮಗೆ ಇನ್ನು ಒಂದೇನಿಲ್ಲ ಸರ್, ನನ್ನ ಒಂದು ನೋವು ಏನಂದರೆ ನಮಗೆ ಸರಿಯಾದ ಬಿಲ್ಡಿಂಗ್ ಇಲ್ಲ. ಹಂಗಾಗಿ ನಮಗೆ ಯಾರು ಸ್ಪಂದನೆ ಮಾಡ್ತಾ ಇಲ್ಲ. ಒಂದು ಸುಸಜ್ಜಿತವಾದ ಕಟ್ಟಡ ಇದ್ದರೆ ನಾವು ಒಂದು ಜಾಗೃತಿ ಆಗಲು ಮಾಡ್ಬೋದು. ಒಂದು ಸಾಕಷ್ಟು ಈಗ ಅಂತರ್ಜಾಲ ಕೊಟ್ಟಿದ್ದಾರೆ ಸರ್, ಎಲ್ಲ ಆನ್ಲೈನ್. ಈಗ ಸುಮಾರು 7ರಿಂದ 8, 10 ಕಂಪ್ಯೂಟರ್ಸ್ ಬಂದಿದ್ದಾವೆ ಸರ್, ಪ್ರತಿಯೊಂದು ಬೇರೆ ಲೈಬ್ರರಿಗೆಲ್ಲ. ನಮಗೆ ಬಂದಿಲ್ಲ, ಅದು ಒಂದು ನೋವು. ಈಗ ಒಂದು ಸುಸಜ್ಜಿತವಾದ ಕಟ್ಟಡ ಆದರೆ ಎಲ್ಲ ಬರ್ತಾವೆ ಸರ್. ಅಂದರೆ ಇಲ್ಲೇನು ಕಂಪ್ಯೂಟರ್ ಇಲ್ಲ, ಮೊಬೈಲ್ ಇಲ್ಲ? ಕೊಟ್ಟಿದ್ದಾರೆ ಸರ್, ಒಂದು ಕೊಟ್ಟಿದ್ದಾರೆ. ಈಗ ಅದನ್ನು ನಾವು ಫಿಕ್ಸ್ ಮಾಡಿಲ್ಲ, ಅದೇ ಈಗ ನಾಳೆ ಫಿಕ್ಸ್ ಮಾಡೋಣಪ್ಪ ಅಂತ ಹೇಳಿದ್ದಾರೆ ಸರ್. ನನಗೆ ಇಲ್ಲಿಯವರೆಗೆ ಸೇವೆ ಮಾಡಲು ಸಹಕಾರ ನೀಡಿದಂಥ ಪಂಚಾಯತ್ ಅಭಿವೃದ್ಧಿ ಅಧಿಕಾರಿಗಳು, ಅಧ್ಯಕ್ಷರು, ಗ್ರಾಮ ಪಂಚಾಯತಿ ಎಲ್ಲ ಸರ್ವ ಸದಸ್ಯರು, ಹಾಗೆಯೇ ನಮ್ಮ ತಾಲೂಕ್ ಪಂಚಾಯತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾಗಿರ್ತಕ್ಕಂಥ ರವಿಕುಮಾರ್ ಸರ್ ಅವರಿಗೂ, ಮತ್ತು ಎಲ್ಲದಕ್ಕಿಂತ ಮಿಗಿಲಾಗಿ ನನ್ನ ಗ್ರಾಮ ಪಂಚಾಯತಿ ಬೆಳಗಟ್ಟ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಎಲ್ಲ ನನ್ನ ಹಳ್ಳಿಗಳ ಸೋದರ ಸೋದರಿಯರಿಗೂ ವಂದನೆಗಳು, ಅನಂತ ವಂದನೆಗಳು. ಜನನಾಯಕ ಅಪ್ಪು TV ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬಾಯ್ ಬಾಯ್.